ಹೆಲೋ ನಮಸ್ತೆ. ಇವತ್ತಿನ ರೆಸಿಪಿ ಮಿಕ್ಸಡ್ ಪಿಕ್ಕಲ್. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ಮಿಕ್ಸಡ್ ಪಿಕ್ಕಲ್ ಇದು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ತುಂಬ ಸಿಂಪಲ್ ಇದು. ನೋಡಿ ಹೇಗಿದೆ ಅಂತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದನ್ನ ಟ್ರೈ ಮಾಡೋದಕ್ಕೆ ಮರಿಬೇಡಿ. ಅಷ್ಟು ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ನಾನಿಲ್ಲಿ ಮಾವಿನಕಾಯಿ ಮತ್ತು ಕ್ಯಾರೆಟ್ ಮತ್ತು ಜಿಂಜರ್, ಶುಂಠಿ ಮತ್ತು ಬೆಳ್ಳುಳ್ಳಿ, ಗಾರ್ಲಿಕ್ ಇಷ್ಟನ್ನು ತಗೊಂಡಿದ್ದೀನಿ. ಮತ್ತು ಬೇಕಾಗಿರುವಂಥದ್ದು ಹಸಿಮೆಣಸಿನಕಾಯಿ. ಗಾಂಧಾರಿ ಮೆಣಸಿನಕಾಯಿ ಇದ್ದರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅದನ್ನೇ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ, ಬಿಸಿ ಆಗೋದಕ್ಕೆ ಇಡಬೇಕು. ಆಮೇಲೆ ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಎಳ್ಳೆಣ್ಣೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಪಿಕ್ಕಲ್ ಮಾಡೋದಕ್ಕೆ ಇಲ್ಲಿ ಕೇರಳದಲ್ಲಿ. ತೆಂಗಿನ ಎಣ್ಣೆ ಬಿಸಿ ಆದಾಗ ನಾವು ಮೆಂತ್ಯ ಕಾಳನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಯಾವತ್ತೂ ಕರಿಬಾರ್ದು. ಅಂದರೆ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಅದು ಕರೆದ್ರೆ ಕಹಿ ಆಗುತ್ತೆ. ಮೆಂತ್ಯ ಕೆಂಪಾಗೋವರೆಗೂ ನಾವು ಫ್ರೈ ಮಾಡೋದಕ್ಕೆ ಬಿಡಬೇಕು. ನೋಡಿ, ಕೆಂಪಾಗ್ತಾ ಬಂದಿದೆ. ಆಲ್ಮೋಸ್ಟ್ ಕೆಂಪಾಗಿದೆ ನೋಡಿ. ಇವಾಗ ನಾವು ಇದಕ್ಕೆ ಹಸಿಮೆಣಸನ್ನು ಹಾಕ್ಕೊಳ್ಬೇಕು. ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸು ಇದು. ಮತ್ತು ಗಾಂಧಾರಿ ಮೆಣಸಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಳಿ. ನೋಡಿ, ಅದಾದ ನಂತರ ನಾನಿಲ್ಲಿ ಜಿಂಜರ್ ಅಥವಾ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು, ಆಯಿತಾ. ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಅಷ್ಟೇ. ಮತ್ತು ಕ್ಯಾರೆಟ್, ಮಾವಿನಕಾಯಿ, ಇದು 4 ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಜಿಂಜರು ಇದು ಚೆನ್ನಾಗಿ ಬೇಯಬೇಕಂದ್ರೆ ಒಂದು 8 ನಿಮಿಷ ಆದರೂ ಬೇಕಾಗತ್ತೆ. ಸೊ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಮಗುಚಿ ಫ್ರೈ ಮಾಡ್ಕೊಳ್ಳುವ. ತುಂಬ ವೆರೈಟಿ ಪಿಕ್ಕಲ್ ಇದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಬೇಕಾಗಿರುವಂಥದ್ದು ಮೆಂತ್ಯ ಪೌಡರ್, ಅಂದರೆ 1/4 ಸ್ಪೂನಿಗಿಂತಲೂ ಕಮ್ಮಿ ಹಾಕ್ಕೊಳ್ಳಿ, ಆಯಿತಾ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಇದಕ್ಕೆ ಬೇರೆ ಯಾವುದೇ ಪುಡಿಗಳನ್ನು ಸೇರಿಸ್ತಾ ಇಲ್ಲ, ಯಾವುದೇ ಮಸಾಲೆಗಳನ್ನು ಸೇರಿಸ್ತಾ ಇಲ್ಲ. ಅಂದರೆ ಉಪ್ಪಿನಕಾಯಿ ಪೌಡರಲ್ಲಿ ಸಿಗುತ್ತಲ್ವ ಪಿಕ್ಕಲ್ ಪೌಡರ್, ಅದು ಯಾವುದೂ ಸೇರಿಸಲ್ಲ. ತುಂಬ ನ್ಯಾಚುರಲ್ ಆದಂಥ ಪಿಕ್ಕಲ್ ಇದು. ಅದರ ಟೇಸ್ಟ್ ಅಂತೂ ಅದ್ಭುತ. ಶುಂಠಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಆಮೇಲೆ ನಾವು ಹಾಕಿರುವಂಥ ಅರಿಶಿನ ಪುಡಿ ಮತ್ತು ಮೆಂತ್ಯ ಪುಡಿಯು ಅದರ ಸ್ಮೆಲ್ ಹೋಗಿದೆ. ಸೊ ಇವಾಗ ನಾನಿಲ್ಲಿ 3/4 ಗ್ಲಾಸಿನಷ್ಟು ವಿನೆಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1 ಗ್ಲಾಸಿನವರೆಗೂ ವಿನೆಗರನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ 3/4 ಗ್ಲಾಸಿನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಾವಿನಕಾಯಿಗೆ ಒಳ್ಳೆ ಹುಳಿ ಇದ್ದರೆ ನಾವಿಲ್ಲಿ 3/4 ಗ್ಲಾಸ್ ಸಾಕಾಗತ್ತೆ. ಇಲ್ಲಾಂದರೆ 1 ಗ್ಲಾಸಿನವರೆಗೂ ಆ್ಯಡ್ ಮಾಡ್ಕೊಳ್ಬೋದು. ನೀವು ಮಾಡ್ಕೋಬೇಕಿದ್ರೆ ಫಸ್ಟಿಗೆ 3/4 ಗ್ಲಾಸಿನವರೆಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಫಸ್ಟಿಗೆ ನಾವು 1 ಗ್ಲಾಸ್ ಹಾಕಿ ಮತ್ತೆ ಹುಳಿ ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ. ವಿನೆಗರ್ ಹಾಕಿ ಕುದಿ ಬರಬೇಕಿದ್ರೆ ನಾವು ಕ್ಯಾರೆಟನ್ನು ಹಾಕ್ಕೊಳ್ಬೇಕು. ಕ್ಯಾರೆಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಮಾವಿನಕಾಯಿ ಮತ್ತು 2 ಕ್ಯಾರೆಟನ್ನು ತಗೊಂಡಿದ್ದೆ. ಈ ಥರ ಕಟ್ ಮಾಡೋಕ್ಕೆ ಕಷ್ಟ ಆದರೆ ನೀವು ಕಟ್ಟಿಂಗ್ ಬೋರ್ಡ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಕ್ಯಾರೆಟ್ ಹಾಕ್ಕೊಂಡು ಒಂದು ಕುದಿ ಬರುವವರೆಗೂ ನಾವು ಹಾಗೆ ಬಿಡಬೇಕು. ನಂತರ ನಾವಿಲ್ಲಿ ಮಾವಿನಕಾಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಇಟ್ಟಂತಹ ಮಾವಿನಕಾಯನ್ನು ಹಾಕ್ಕೊಂಡು ಆಮೇಲೆ ಅದನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಆಗೋವರೆಗೆ ಮಾತ್ರ ನಾವು ಹಾಗೆ ಬಿಡಬೇಕು. ಮತ್ತು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಎಲ್ಲಾದರೂ ಉಪ್ಪು ಖಾರ ಎಲ್ಲ ಕಮ್ಮಿ ಇದ್ದರೆ ಆಮೇಲೂ ಹಾಕ್ಕೊಳ್ಬೋದು.
ಕ್ಯಾರೆಟ್ ಹಾಕಿದ ಮೇಲೆ ಒಂದು ಕುದಿ ಬರೋವರೆಗೂ ನಾವು ಈ ಥರ ಬಿಡಬೇಕು. ಕ್ಯಾರೆಟ್ ಬೇಯೋ ಹಾಗಿಲ್ಲ, ಜಸ್ಟ್ ಒಮ್ಮೆ ಕುದಿ ಬಂದರೆ ಸಾಕಾಗುತ್ತೆ. ಮಾವಿನಕಾಯಿನೂ ಅಷ್ಟೇ, ನಾವು ಮಾವಿನಕಾಯಿ ಹಾಕಿದ ಮೇಲೆ ಕುದಿ ಬರೋವರೆಗೂ ಬಿಡಬಾರ್ದು. ಮಾವಿನಕಾಯಿ ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾನಿಲ್ಲಿ ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾವಿನಕಾಯಿ ಹಾಕಿದ ಮೇಲೆ ಕುದಿ ಬರ್ಸೋಕ್ಕೆ ಹೋಗಲೇಬೇಡಿ, ಯಾಕಂದರೆ ನಮಗೊಂದು ಕ್ರಿಸ್ಪಿಯಾಗಿ ಸಿಗುತ್ತೆ. ತಿನ್ನೋಕ್ಕೆ ಒಂದು ಕುರುಮ್ ಹಾಗೆ ಸಿಗಬೇಕು, ಅಂದ್ರೇ ಈ ಉಪ್ಪಿನಕಾಯಿಗೆ ಟೇಸ್ಟ್. ನೋಡಿ, ರೆಡಿಯಾಗಿದೆ. ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಬೋದು. ನೋಡಿ, ಮನೇಲಿ ಕೂತ್ಕೊಂಡು ಕೇರಳ ಮಿಕ್ಸಡ್ ಪಿಕಲ್ ಮಾಡ್ಕೋಬೋದು. ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕಿತ್ತು, ಸಾರಿ, ನಾನು ಅದನ್ನ ಮಿಸ್ ಮಾಡಿದೆ. ನೀವು ಮೆಣಸಿನ್ಕಾಯಿ ಹಾಕಬೇಕಿದ್ರೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿ ರೆಡಿಯಾಗಿದೆ. ನೋಡಿ, ಮಿಕ್ಸಡ್ ಪಿಕಲ್ ರೆಡಿಯಾಗಿದೆ. ಹೇಗಿದೆ ಅಂತ ನೋಡಿ. ಇವಾಗ ನಾವು ಇದಕ್ಕೆ ಮಾಡಬೇಕಿರುವಂಥದ್ದು ಒಂದು ಬಾಟಲನ್ನು ರೆಡಿ ಮಾಡಿಕೊಳ್ಬೇಕು. ಚೆನ್ನಾಗಿ ವಾಶ್ ಮಾಡಿರುವಂಥ ಬಾಟಲ್. ಆಮೇಲೆ ಅದು ಚೆನ್ನಾಗಿ ಡ್ರೈ ಆಗಿರಬೇಕು, ನೀರಿನ ಅಂಶ ಇರಬಾರ್ದು. ನೋಡಿ, ಪಿಕ್ಕಲನ್ನು ಆರಲಿಕ್ಕೆ ಬಿಟ್ಟ ನಂತರ ನಾವು ಇದನ್ನ ಹಾಕ್ಕೊಳ್ಬೇಕು. ಡಬ್ಬದಲ್ಲಿ ಹಾಕಿ ಚೆನ್ನಾಗಿ ಟೈಟ್ ಮಾಡಿ ಇಟ್ಕೊಳ್ಳಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಟ್ರೈ ಮಾಡೋದಕ್ಕೆ ಮರಿಬೇಡಿ. ಅದ್ಭುತವಾದ ಉಪ್ಪಿನಕಾಯಿ ಇದು ಇದ್ದರೆ ಸಾಕು, ಊಟ ಮಾಡೋದಕ್ಕೆ ಬೇರೆ ಏನು ಬೇಕು ಅಂತ ಇಲ್ಲ, ಅಷ್ಟು ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ಇದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಯಾರೆಲ್ಲ ಟ್ರೈ ಮಾಡಿದ್ದೀರಾ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಕೇರಳ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.